ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ರೈತರೇ, ನೀವು ಇನ್ ಕೇಸ್ ಡೈರಿ ಫಾರ್ಮಿಂಗ್ ಮಾಡ್ತಾ ಇದ್ರೆ, ಅಂದ್ರೆ ಹೈನುಗಾರಿಕೆಯನ್ನ ಮಾಡ್ತಾ ಇದ್ರೆ ಅಥವಾ ಕೋಳಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ರೆ ಆಹಾರದ ಬಗ್ಗೆ ತುಂಬಾ ಗಮನ ಕೊಡಬೇಕಾಗತ್ತೆ. ಯಾವ ಕೋಳಿಗೆ ಎಷ್ಟು ಆಹಾರವನ್ನ ಕೊಡಬೇಕಾಗತ್ತೆ, ಮರಿಗಳಿಗೆ ಯಾವ ಆಹಾರ ಕೊಟ್ರೆ ಒಳ್ಳೇದು, ಅಥವಾ ಹಸುಗಳು ಅಂತ ಬಂದಾಗ ಕರುಗಳಿಗೆ ಯಾವ ಆಹಾರವನ್ನ ಕೊಡಬೇಕು, ಹೀಗೆ ಸಾಕಷ್ಟು ಗೊಂದಲಗಳು ನಿಮ್ಗಿರುತ್ತೆ. ಸೊ ಇವತ್ತು ನಾನು ನಿಮ್ಗೆ ಆಹಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತೀನಿ, ಅಂದ್ರೆ ಫೀಡ್ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀನಿ. ಸೊ ಇಲ್ಲಿ 4 ರೀತಿಯಾದಂತಹ ಒಂದು ಫೀಡ್ ಅನ್ನ, ಅಂದ್ರೆ ಹಸುಗಳು ಅಂತ ಬಂದಾಗ 4 ರೀತಿಯಾದಂತಹ ಫೀಡ್ ಅನ್ನ ಇವತ್ತು ನಾನು ನಿಮ್ಗೆ ಪರಿಚಯಿಸ್ತೀನಿ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡೋದಕ್ಕೆ ನನ್ನ ಜೊತೆಗೆ ಮಹಾದೇವ್ ಸ್ವಾಮಿ ಅವರಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಈಗ ರೈತರಿಗೆ ಒಂದು ಮೇನ್ ಪ್ರಾಬ್ಲಮ್ ಅಂತಂದ್ರೆ ಹೈನುಗಾರಿಕೆ ಆಗಿರ್ಬೋದು ಅಥವಾ ಕೋಳಿ ಸಾಕಾಣಿಕೆ ಅಂತ ಬಂದಾಗ ಆಹಾರದ ಬಗ್ಗೆ ಸ್ವಲ್ಪ ಆಹಾರದಲ್ಲಿ ಸ್ವಲ್ಪ ವೇರಿಯೇಷನ್ ಆದ್ರೂ ಕೂಡ ಅದು ಅವುಗಳ ಆರೋಗ್ಯದ ಮೇಲೆ ಆಗಿರ್ಬೋದು ಅಥವಾ ಹಸುವಿನ ಹಾಲಿನ ಇಳುವರಿ ಮೇಲೆ ಪ್ರಭಾವ ಬೀರುತ್ತೆ. ಸೊ ಇಲ್ಲಿ ಫೀಡ್ ಬಗ್ಗೆ ಹೇಳೋದಾದ್ರೆ ಏನೇನ್ ವೆರೈಟಿ ಇದೆ ಸರ್, ಅದರಿಂದ ಏನ್ ಬೆನಿಫಿಟ್ ಇದೆ? ನಾನು ಸುಮಾರು ಒಂದು 10 ವರ್ಷಗಳಿಂದ ಇಲ್ಲಿ ಗೋದ್ರೇಜ್ ಕೆಲಸ ಮಾಡ್ತಾ ಇದ್ದೀನಿ. ಮಂಡ್ಯ ಮತ್ತೆ ಚಾಮರಾಜನಗರ ಮಾಡ್ತಾ ಇದ್ದೀನಿ. 4 ತರ ವೆರೈಟಿ ಇರ್ತದೆ. ಕಾಫ್ ಸ್ಟಾರ್ಟರ್ ಅಂತ ಒಂದಿದೆ ನೋಡಿ, ಕಾಫ್ ಸ್ಟಾರ್ಟರ್ ಅಂತ ಇದೆ. ಇದು 3ನೇ ವಾರದಿಂದ ಹೆಚ್ಚು ಕಡಿಮೆ 6 ತಿಂಗಳವರೆಗೆ ಕೊಡ್ತಕ್ಕಂಥದ್ದು. ಮತ್ತೆ ಇದರ ಪ್ರಾಮುಖ್ಯತೆ ಏನಂತಂದ್ರೆ ಕರುವಿನ ನಿರಂತರ ಬೆಳವಣಿಗೆ, ಅದರ ಆರೋಗ್ಯ, ಮತ್ತೆ 14 ವಾರಗಳಿಂದ 6 ತಿಂಗಳ ವಯಸ್ಸಿನವರೆಗೆ ಮಿನಿಮಮ್ ಒಂದು ಟೈಮ್ಗೆ 2 kg ಫೀಡ್ ಅಂತ ಕೊಡುವಂಥದ್ದು ಇದು. ಮತ್ತೆ 6 ತಿಂಗಳು ಕಳೆದ ನಂತರ ಕಾಫ್ ಗ್ರೋವರ್ ಅಂತ ಇರ್ತದೆ. ಇದು 6 ತಿಂಗಳಿಂದ ಅದು ಗರ್ಭಧಾರಣೆ ಆಗುವವರೆಗೆ ಕೊಡುವಂತ ಫೀಡ್ ಇದು ಕಾಫ್ ಗ್ರೋವರ್ ಅಂತ. ಆ ಟೈಮಲ್ಲಿ ಮಾತ್ರ ಇದನ್ನ ಕೊಡಬೇಕು. ಹೌದು, 6 ತಿಂಗಳಿಂದ ಅದು ಗರ್ಭಧಾರಣೆವರೆಗೆ ಆಗುವವರೆಗೆ ಕೊಡತಕ್ಕಂಥದ್ದು. ಇದರ ಬೆನಿಫಿಟ್ ಏನಪ್ಪಾ ಅಂತಂದ್ರೆ ನಿರಂತರ ಬೆಳವಣಿಗೆ, ಆರೋಗ್ಯ ಮತ್ತೆ ಸಂತಾನೋತ್ಪತ್ತಿ ಅಂಗಾಂಗಗಳು ಏನಿರ್ತದೆ ಅದರ ಡೆವಲಪ್ಮೆಂಟ್ ಆಗುತ್ತೆ. ನಂತರ ಇದು ಬೊವಿನೋ E4 ಅಂತ. ಇದಕ್ಕೆ ಎಷ್ಟು ಗ್ರಾಮ್ ಕೊಡಬೇಕಾಗುತ್ತೆ ಸರ್? ಇದಕ್ಕೆ ತಿನ್ನಿಸುವ ಪ್ರಮಾಣ 1.5 ರಿಂದ 2 kg ಒಂದು ದಿನಕ್ಕೆ ಮೇಡಮ್. ಓಕೆ, ಅಷ್ಟೇ ಒಂದು ಹಸುಗೆ? ಹೌದು ಹೌದು. ಓಕೆ. ಮತ್ತೆ ಇದು E4 ಫೀಡ್ ಅಂತ ಇರ್ತದೆ. ಇದು ಗರ್ಭಧಾರಣೆ ಕರು ಹಾಕ ತನಕ, ಅಂದ್ರೆ ಗರ್ಭ ಧರಿಸಿ ಅದು ಮತ್ತೆ ಅದು ಕರು ಹಾಕ ತನಕ ಇರ್ತದಲ್ಲ, ಏನು 2 ತಿಂಗಳು ಪೀರಿಯಡ್, ಆ ಪೀರಿಯಡ್ ನಲ್ಲಿ ಕೊಡ್ತಕ್ಕಂಥದ್ದು. ನಿರಂತರ ಬೆಳವಣಿಗೆ, ಭ್ರೂಣದ ವಿಕಾಸ, ಕೆಚ್ಚಲಿನ ವಿಕಾಸ, ಕರು ಹಾಕಿದ ನಂತರ ಹಾಲಿನಲ್ಲಿ ಉತ್ಪಾದನೆ ಆಗುವಂಥದ್ದು. ಇದು ತಿನ್ನಿಸುವ ಪ್ರಮಾಣ ಒಂದು ದಿನಕ್ಕೆ 2 kg ಅಷ್ಟೇ ಕೊಟ್ಟರೆ ಸಾಕು. ಇದು ಗೋದ್ರೇಜಲ್ಲಿ ಮಾತ್ರ ಈ ತರ ಲೈಫ್ ಸೈಕಲ್ ಪ್ರಾಡಕ್ಟ್ ಇರುವಂಥದ್ದು. ಇದಾದ ನಂತರ ಹಾಲು ಕೊಡ್ತಕ್ಕಂಥ ಹಸುಗಳ ಪ್ರಮಾಣದ ಮೇಲೆ, ಈಗ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ 10 ಲೀಟರ್ ಒಳಗೆ ಕೊಡ್ತಕ್ಕಂಥ ಹಸುಗಳಿಗೆ ನಾವೇನ್ ಮಾಡ್ತೀವಿ, ಗೋದ್ರೇಜ್ ಬೈಪಾಸ್ ನ ಸಜೆಸ್ಟ್ ಮಾಡ್ತೀವಿ. ಏನ್ ಬೆನಿಫಿಟ್ ಇದೆ ಸರ್ ಮೇಡಮ್? ಅದ್ರಲ್ಲಿ ಏನಾಯ್ತದೆ ಅಂತಂದ್ರೆ ಹಸುಗಳನ್ನ ಸುಧಾರಿಸುವಂತದ್ದು, ಹಾಲಿನ ಗುಣಮಟ್ಟವನ್ನು ಹೆಚ್ಚತಕ್ಕಂಥದ್ದು, ಗುಣಮಟ್ಟ ಕೂಡ ಜಾಸ್ತಿ ಆಗುತ್ತೆ, ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ. ಮತ್ತೆ ಅದು ಹಸು ಒಂದು ಲೀಟರ್ಗೆ ಅದು 500 ಗ್ರಾಮ್ ಅಂತ ಕೊಡ್ತಕ್ಕಂಥದ್ದು. ಮತ್ತೆ ಅದಕ್ಕೆ ಬಾಡಿ ಮೇಂಟೆನೆನ್ಸ್ ಅಂತ ಅದು 1.5 kg ಒಂದು ಪ್ರತಿದಿನ ಕೊಡ್ತಕ್ಕಂಥದ್ದು. ಇದಾದ ನಂತರ ನಮ್ಮಲ್ಲಿ ಸಮೃದ್ಧಿ ಅಂತ ಒಂದು ಫೀಡ್ ಇದೆ. ಇಲ್ಲಿ ನೋಡಿ, ಸಮೃದ್ಧಿ ಅಂತ ಒಂದು ಫೀಡ್ ಇದೆ. ಇದು ಉತ್ತಮ ಗುಣಮಟ್ಟದ ಮೇವು ಮತ್ತೆ ಅಧಿಕ ಲಾಭ, ಹಾಲಿನ ಉತ್ಪಾದನೆ ಮತ್ತು ಗುಣಮಟ್ಟದಲ್ಲಿ ಹೆಚ್ಚಳವನ್ನ ಮಾಡ್ತದೋ. ಇದು 1 ಲೀಟರ್ ಹಾಲಿಗೆ ಬರೀ 300 ಗ್ರಾಮ್ ಅನ್ನು ಕೊಡ್ತಕ್ಕಂಥದ್ದು. ಮತ್ತೆ ಇದಕ್ಕೆ ಬಾಡಿ ಮೇಂಟೆನೆನ್ಸ್ ಅಂತ ಏನು ಕೊಡಂಗಿಲ್ಲ. ಇದು ಇದರ ಒಂದು ಬೆನಿಫಿಟ್ ಏನಪ್ಪಾ ಅಂತಂದ್ರೆ ಹಸುವಿನಲ್ಲಿ ಫ್ಯಾಟು ಮತ್ತೆ ಹಾಲು ಉತ್ಪಾದನೆಯನ್ನ ಹೆಚ್ಚಳವನ್ನ ಮಾಡ್ತದೆ ಮೇಡಮ್. ಇದಿಷ್ಟು ನಮ್ಮ ಗೋದ್ರೇಜ್ ಪ್ರಾಡಕ್ಟ್ ಅಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್. ಸರ್, ಈಗ ನೀವು ಕಾಫ್ ಸ್ಟಾರ್ಟರ್ ಅಂತ ಅಂದ್ರೆ, ಸೊ ಅದನ್ನ ಯಾವ್ದ್ರಿಂದ ಪ್ರಿಪೇರ್ ಮಾಡಿರ್ತಾರೆ ಸರ್? ಕಾಫ್ ಸ್ಟಾರ್ಟರ್ ನಾವು ಮೇಜರ್ ಮೆಕ್ಕೆಜೋಳದಿಂದ, ವಿಟಮಿನ್ ಇಂದ, ರೈಸ್ ಬ್ರಾನ್ ಇಂದ ಎಲ್ಲ ಹೂವು, ಮತ್ತೆ ಆಯಾ ವಯಸ್ಸಿನಿಗೆ ಪ್ರಮಾಣಕ್ಕೆ ದೈಹಿಕವಾಗಿ ಹೇಗೆ ಬೆಳಿಬೇಕು ಆ ಪ್ರಮಾಣದ ವಿಟಮಿನ್ಸ್ ಗಳನ್ನ ಹಾಕಿ ಇದನ್ನ ಕಾಫ್ ಸ್ಟಾರ್ಟರ್ ಹಾಕಿ ಮಾಡಿರ್ತೀವಿ. ಇದು ಕೇವಲ 6 ತಿಂಗಳಿಗೆ ಬರೋ ತನಕ ಅದನ್ನ ಕೇವಲ ಒಂದು ದಿನಕ್ಕೆ 2 kg ಪ್ರಮಾಣ ಕೊಡುವಂತದ್ದು ಇರ್ಬೋದು. ಇವತ್ತಿನ ಮಾರ್ಕೆಟ್ ರೇಟ್ ಏನಿದೆ ಅಂದ್ರೆ 38 ರೂಪೀಸ್ ಇದಿದೆ. ಹೆಂಗೆ ಸರ್ ಕೆಜಿಯ? 1 kg 38 ರೂಪಾಯಿ. ಇವತ್ತಿನ ರಾ ಮೆಟೀರಿಯಲ್ ರೇಟ್ ಮೇಲೆ 38 ರೂಪಾಯಿ ಇದೆ. ಇದು ಕಾಫ್ ಗ್ರೋವರ್. ನಮ್ಗೆ ಎಷ್ಟು ಬೇಕಾದ್ರೂ ತಗೋಬಹುದಾ ಸರ್? ಮ್ಯಾಕ್ಸಿಮಮ್ ಎಷ್ಟು kg ತನಕ ಬರುತ್ತೆ? ಅದು 20 kg ಬ್ಯಾಗ್ ಬರ್ತದೆ. 20 kg ತನಕ. ಯಾಕೆಂದ್ರೆ ಕರುಗಳು ಎಲ್ಲಾ ಮನೇಲೂ ಜಾಸ್ತಿ ಇರಲ್ಲ, ಹಂಗಾಗಿ ಏನ್ ಮಾಡಿದ್ವಿ, ಇದು 20 kg ಪ್ಯಾಕಿಂಗ್ ಮಾತ್ರ. 1 kg ಇಂದ ಶುರು ಆಗುತ್ತೆ. ಹೌದು, ಇದು 300 ಗ್ರಾಮ್ ಇಂದ 100 ಗ್ರಾಮ್ ಇಂದನೂ ಶುರು ಮಾಡ್ತೀವಿ. ಅದು 6 ತಿಂಗಳು ಬರೋವರೆಗೆ ಅದು 2 kg ಅವರೇಜ್ ಕೊಡ್ತೀವಿ. ಇದು ಕಾಫ್ ಗ್ರೋವರ್ ಇದೆಯಲ್ಲ, ಇದು ಅಷ್ಟೇ. ಇದು ಒಂದು ದಿನಕ್ಕೆ 1.5 kg ಪ್ರಮಾಣವನ್ನ ಕೊಡ್ತೀವಿ. ಇದು 34 ರೂಪಾಯಿ ಅವರೇಜ್ ಇವತ್ತಿನ ಪ್ರೆಸೆಂಟ್ ರೇಟ್ ಇದೆ. ಬಟ್ ಇದನ್ನ ಏನಕ್ಕೆ ಇದು ಮಾಡ್ತೀವಿ ಅಂತಂದ್ರೆ, ಒಂದು ಮಿನಿಮಮ್ ಒಂದು ಹಸು ಅದು ಕರೆಕ್ಟ್ ಆಗಿ ಈಟಿಗೆ ಬರ್ಬೇಕು ಅಂದ್ರೆ ಮಿನಿಮಮ್ ವೇಟ್ ಬೇಕು. ಅದು ತೂಕ ಮಿನಿಮಮ್ 250 kg ಇರಬೇಕು. ಮತ್ತೆ ಅದು ಆ ಬೆಳವಣಿಗೆ ಆಗಬೇಕು ಅಂತಂದ್ರೆ ಅದರದೇ ಆದಂಥ ವಿಟಮಿನ್ಸ್ಗಳು ಮತ್ತೆ ಅದರದೇ ಆದಂಥ ಪ್ರೋಟೀನ್ ಅಂಶನ ಹಾಕಿ ಇದನ್ನ ತಯಾರು ಮಾಡಿರ್ತೀವಿ. ಇದು ಕಾಫ್ E4 ಫೀಡ್ ಅಂತ ಇರ್ತದೆ. ಇದು E4 ಫೀಡ್ ಅಷ್ಟೇ. E4 ಫೀಡ್ ಅಂತಂದ್ರೆ ನಾವು ಮನೆಯಲ್ಲಿ ನಮ್ಮ ಹೆಣ್ಮಗಳು ಒಂದ್ಸಾರಿ ಅದು ಪ್ರೆಗ್ನೆಂಟ್ ಆದಾಗ ನಾವು ಹೇಗೆ ಬೆಳವಣಿಗೆ ಮಾಡ್ತೀವಿ, ಅವ್ರಿಗೆ ಹೇಗೆ ಆರೈಕೆ ಮಾಡ್ತೀವಿ, ಆ ರೀತಿ ಆರೈಕೆ ಮಾಡುವಂತ ವಿಟಮಿನ್ಸ್ ಮತ್ತೆ ಪ್ರೋಟೀನ್ಸ್ ಹಾಕಿ ಇದು ಮಾಡಿರ್ತೀವಿ. ಇದು ನಿರಂತರ ಬೆಳವಣಿಗೆ, ಕರು ಒಳಗಡೆ ಡೆವಲಪ್ಮೆಂಟ್ ಆಗೋಕ್ಕೆ, ಮತ್ತೆ ಅದು ಹಸುವಿನ ಕೆಚ್ಚಲು ಬೆಳವಣಿಗೆ ಆಗುವಕ್ಕೆ, ಮತ್ತೆ ಅದು ಕರು ಹಾಕೋ ಸಂದರ್ಭದಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಆ ಥರದ ಬೆಳವಣಿಗೆ
ಬೆಳವಣಿಗೆಗೆ ಇದು ಸಕಾಲಕ್ಕೆ ಈ ಫೀಡ್ ಅನ್ನ ಕೊಡ್ತೀವಿ ಮೇಡಮ್. ಸೊ ಈಗ ಇದಕ್ಕೆ ಎಷ್ಟಿದೆ ಸರ್ ಪರ್ ಕೆಜಿ? ಇದು ಪರ್ ಕೆಜಿ ಇದು 33 ರೂಪಾಯಿ ಇದೆ ಮೇಡಮ್. ಓಕೆ, ಪ್ರೆಸೆಂಟ್ ವ್ಯಾಲ್ಯೂ ಬಂದು. ಸೊ ಇದು ಎಷ್ಟು ಅಪ್ ಟು ಬ್ಯಾಗ್ ಎಷ್ಟು ತನಕ ಸಿಗುತ್ತೆ ನಮಗೆ? ನಿಮ್ಗೆ ಎಷ್ಟು ಬೇಕು ಈಗ ಡಿಪೆಂಡ್ ಅಪಾನ್. ಈಗ ನಮ್ಮ ಮನೆಯಲ್ಲಿ ಕರುಗಳು ಒಂದು 7 ಕರು 8 ಕರು 10 ಕರು ಎಷ್ಟು ಪ್ರೆಗ್ನೆಂಟ್ ಇರ್ತದೆ ಅದಕ್ಕೆ ಪ್ರಮಾಣ ನಾವು ಅವರೇಜ್ ಒಂದು ದಿನಕ್ಕೆ 2 kg ಹಾಕ್ತಿವಿ ಅಂತಂದ್ರೆ ನಮಗೆ ನಮ್ಮ ಅನಿಮಲ್ಸ್ ಎಷ್ಟು ಇರ್ತದೆ ಅದ್ರ ಮೇಲೆ ತಗೊಂಡು ನೀವು ಇದು ಮಾಡ್ಬೋದು. ಸೊ ನಾವು ಎಷ್ಟು ಬೇಕಾದ್ರೆ ಎಷ್ಟು ಕೆಜಿ ಲೆಕ್ಕದಲ್ಲಿ ಬೇಕಾದ್ರೆ ತಗೋಬಹುದು. ಓಕೆ, ಸೊ ಇದು ಗೋದ್ರೇಜ್ ಬೈಪಾಸ್ ಎಷ್ಟು ಹೆಂಗೆ ಸರ್? ಯಾವ್ದ್ರಿಂದ ಮಾಡಿರೋದು? ಗೋದ್ರೇಜ್ ಬೈಪಾಸ್ ಸೇಮ್ ಅದೇ ಇದಿರ್ತದೆ ಮೇಡಮ್. ಮತ್ತೆ ಅದು ಪ್ರೋಟೀನ್ ಅದು 20% ಪ್ರೋಟೀನ್ ಇರ್ತದೆ. ಮತ್ತೆ ಅದು ಇದು 1 ಲೀಟರ್ಗೆ 500 ಗ್ರಾಮ್ ಹಾಕುವಂಥದ್ದು. ಈಗ ಸಾಮಾನ್ಯವಾಗಿ ಒಂದು 10 ಲೀಟರ್ ಕೊಡ್ತದೆ ಅಂದ್ರೆ ಅವ್ರಿಗೆ ಅದು 5 kg ಫೀಡ್ ಹಾಕುವಂಥದ್ದು. ಮತ್ತೆ ಅದು ಬಾಡಿ ಮೇಂಟೆನೆನ್ಸ್ಗೆ, ಅದು ಹಸು ಹಾಲು ಕರೀಲಿ ಅಥವಾ ಹಾಲು ಕರೀದ ಆದ್ರೂ ಬಾಡಿ ಮೇಂಟೆನೆನ್ಸ್ ಬೆಳವಣಿಗೆಗೆ ಪ್ರತಿದಿನ 1.5 kg ಕೊಡ್ತಕ್ಕಂಥದ್ದು ಆ ಫೀಡ್ ಮೇಡಮ್. ಇದು ಮತ್ತೆ ಸಮೃದ್ಧಿ ಬಗ್ಗೆ ಹೇಳಿದೆ. ಸಮೃದ್ಧಿ ಇದು ಅವರೇಜ್ ಇದು 38 ರೂಪಾಯಿವರೆಗೆ ಇದೆ. ಇದು 1 ಲೀಟರ್ ಹಾಲಿಗೆ ಬರೀ 300 ಗ್ರಾಮ್ ಕೊಡ್ತಕ್ಕಂಥದ್ದು. 10 ಲೀಟರ್ ಸೇಮ್ ಈಗ 10 ಲೀಟರ್ ಹಾಲು ಬರ್ತಾ ಇದೆ ಅಂದ್ರೆ ಒಂದು ಟೈಮ್ 3 kg ಅಷ್ಟೇ ಕೊಡುವಂಥದ್ದು. ಮತ್ತೆ ಇದಕ್ಕೆ ರಾ ಮೆಟೀರಿಯಲ್ ನಾವು ಇದು ಫೀಡ್ ಬಿಟ್ರೆ ನಾವು ಹಿಂಡಿ ಬೂಸ ಈ ತರದ್ದೇನು ಹಾಕುವಂತ ಅವಶ್ಯಕತೆ ಇರಲ್ಲ. ಇದು ಬೈಪಾಸ್ ಪ್ರೋಟೀನ್ ಮತ್ತೆ ಬೈಪಾಸ್ ಫ್ಯಾಟ್ ಇರ್ತಕ್ಕಂಥ ಫೀಡ್. ಇದು ಈಗ ಉತ್ತಮವಾಗಿ ಹೋಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ. ಇನ್ ಕೇಸ್ ಕಸ್ಟಮರ್ಸ್ ಗೆ ಬೇಕು ಅಂತಂದ್ರೆ ನೀವೇ ಡೆಲಿವರಿ ಕೊಡ್ತೀರಾ ಸರ್? ಹೌದು ಮೇಡಮ್, ನಾವು ಪ್ರತಿ ಜಿಲ್ಲೆ ಮತ್ತೆ ತಾಲೂಕು ವೈಸ್ ನಮ್ಮಲ್ಲಿ ಏನಿದ್ದಾರೆ ಡೀಲರ್ಗಳು ಮತ್ತೆ ಡಿಸ್ಟ್ರಿಬ್ಯೂಟರ್ಗಳಿದ್ದಾರೆ. ನಮಗೆ ಎನ್ಕ್ವೈರಿ ಬಂದಾಗ ನಾವು ಅದೇ ಅಲ್ಲಿ ಎಲ್ಲಿ ಲೋಕಲ್ ಆಯಾ ಏರಿಯಾ ಡೀಲರ್ಗಳಿರ್ತಾರೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಗೆ ನಾವು ಕೆಲವೊಂದು ಟೈಮು ನಾವು ಸಪ್ಲೈ ಮಾಡುವಂತ ಅವಕಾಶಗಳು ಕೊಟ್ಟಿರ್ತೀವಿ. ಮತ್ತೆ ಅವರು ಇಲ್ಲ ಅಂತಂದ್ರೆ ನಿಯರ್ ಬೈ ಅವರು ಡೀಲರ್ ಹತ್ರ ಇದ್ರೆ ಅವ್ರು ಬಂದು ತಗೊಂಡು ಹೋಗ್ತಾರೆ. ಸೊ ಕಸ್ಟಮರ್ಸ್ ರಿವ್ಯೂ ಹೆಂಗಿದೆ ಸರ್? ಈಗ ಫೀಡ್ ಅನ್ನ ತಗೊಂಡು ಹೋದ್ಮೇಲೆ ಅವರು ಒಂದು ಫೀಡ್‌ಬ್ಯಾಕ್ ಅನ್ನು ಕೊಟ್ಟಿರ್ತಾರೆ. ಸುಮಾರು 50 ವರ್ಷಗಳಿಂದನೂ ಇದು ಕ್ಯಾಟಲ್ ಫೀಡ್ ಪಶು ಆಹಾರನ ಮಾಡ್ಕೊಂಡು ಬಂದಿದೆ. ಈಗ ಕರ್ನಾಟಕದಾದ್ಯಂತ ನಮ್ಮದು ಫೀಡ್ ಹೋಗ್ತಾ ಇದೆ ಮೇಡಮ್, ಚೆನ್ನಾಗಿ ಹೋಗ್ತಾ ಇದೆ. ಒಳ್ಳೆ ಫಾರ್ಮರ್ ಹತ್ರ ಒಳ್ಳೆ ರಿಮಾರ್ಕ್ ಬರ್ತಾ ಇದೆ. ಓಕೆ ಓಕೆ. ಸೊ ಇನ್ನು ಪೌಲ್ಟ್ರಿ ಫೀಡ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ಅಂತಂದ್ರು. ಬನ್ನಿ ಸರ್. ಸರ್ ಈಗ ಮಹಾದೇವ ಸ್ವಾಮಿ ಅವರು ಕಂಪ್ಲೀಟ್ ಡೈರಿ ಇದ್ರ ಬಗ್ಗೆ ಹೇಳ್ಕೊಟ್ರು, ಏನೆಲ್ಲ ಫೀಡಿಂಗ್ ಅನ್ನ ಕೊಡಬೇಕು ಅಂತ. ಸೊ ಇನ್ನು ಪೌಲ್ಟ್ರಿ ವಿಚಾರಕ್ಕೆ ಬರೋದಾದ್ರೆ ಏನೇನಿದೆ ಸರ್? ಇದರಲ್ಲಿ 2 ಬರುತ್ತೆ, ಒಂದು ಬ್ರಾಯ್ಲರ್ ಮತ್ತು ಲೇಯರ್. ಓಕೆ, ಬ್ರಾಯ್ಲರು ಇದು ಕಟಿಂಗಿಗೆ ಇದಕ್ಕೆ ಯೂಸ್ ಆಗುತ್ತೆ. ಲೇಯರ್ ಅಂದ್ರೆ ಎಗ್ ನಾವು ಎಗ್ ಪರ್ಪಸ್ ಗೆ ಯೂಸ್ ಮಾಡ್ತೀವಿ. ಫಸ್ಟ್ ಇದು ಲೇಯರ್ ಅಲ್ಲಿ ಇದರಲ್ಲಿ ಪ್ರೀ ಸ್ಟಾರ್ಟರ್ ಅಂತ ಬರುತ್ತೆ, ಬ್ರೂಡಿಂಗ್ ಸ್ಟೇಜ್. ಸ್ಟಾರ್ಟಿಂಗ್ 8 ವೀಕ್ಸ್ ಹಾಕ್ತಾರೆ, ಒಂದು 8 ವಾರ ಹಾಕ್ತಾರೆ. 8 ವಾರ ಆದ್ಮೇಲೆ ಸಣ್ಣ ಚಿಕ್ಕ ಡೇ ಓಲ್ಡ್ ಚಿಕ್ಸ್ ಇರುತ್ತಲ್ಲ, ಸ್ಟಾರ್ಟಿಂಗ್ 8 ವಾರ ಇದು ಹಾಕ್ತಾರೆ. 8 ವಾರ ಆದ್ಮೇಲೆ ಎಷ್ಟು ಕ್ವಾಂಟಿಟಿಲಿ ಹಾಕ್ಬೇಕು ನಾವು? ಇದು ಒಂದು 580 ಗ್ರಾಮ್ಸ್ ಮಟ್ಟ ಆಗ್ತದೆ. ಓಕೆ ಓಕೆ. ಮಾರ್ಕೆಟ್ ಪ್ರೈಸ್ ಎಷ್ಟಿದೆ? ಮಾರ್ಕೆಟ್ ಪ್ರೈಸ್ ಇದು ಅರೌಂಡ್ 1700 ಮಟ್ಟ ಇದೆ. ಓಕೆ. ಸೊ ಇದು ಅಂದ್ರೆ ಈಗ ಎಷ್ಟು ದಿನದವರೆಗೆ ಬರುತ್ತೆ ಸರ್? ನಾವೀಗ ಅದು ತಗೊಂಡ್ರೆ 1 kg ಅಥವಾ ಎಷ್ಟು kg ಬರುತ್ತೆ? ಅದೇ ಇದು 50 kg ಬ್ಯಾಗ್ ಬರುತ್ತೆ. ಓಕೆ. ಲೈಕ್ ಟೋಟಲ್ 8 ವೀಕ್ಸ್ ಮಟ್ಟ ಆಗ್ತಾರೆ. ಟೋಟಲ್ 8 ವೀಕ್ಸ್. ನೆಕ್ಸ್ಟ್ ಬೇರೆ ಏನಿದೆ? ನೆಕ್ಸ್ಟ್ ಇದು ಎಗ್ ಕ್ರಮೆಗ್ ಅಂತ ಹೇಳಿದ್ರು, ಗ್ರೋಯರ್ ಸ್ಟೇಜ್. ಗ್ರೋಯರ್ ಸ್ಟೇಜ್ ಅದು 8 ವೀಕ್ಸ್ ಇಂದ ಮೇಲೆ 18 ವೀಕ್ಸ್ ಮಟ್ಟ ಆಗ್ತದೆ. ಓಕೆ. ಸೊ ಇದು ಕರೆಕ್ಟ್ ಅದು ಬಾಡಿಯಲ್ಲಿ ಏನೇನು ಗ್ರೋ ಆಗಕ್ಕೆ ಏನೇನು ಬೇಕು ಅದರಲ್ಲಿ ಇರುತ್ತೆ. ಗ್ರೋವರ್ ಆದ್ಮೇಲೆ ಒಂದು 17 to 18 ವೀಕ್ಸ್ ಎಗ್ ಲೇಯಿಂಗ್ ಸ್ಟೇಜ್ ಬರುತ್ತೆ. ಓಕೆ, ಎಗ್ ಲೇಯಿಂಗ್ ಸ್ಟೇಜ್ ಆದ್ಮೇಲೆ ಕ್ರಮೆಗ್ ಫೇಸ್ 1 ಅಂತ ಬರುತ್ತೆ. ಇದು ಲಾಸ್ಟ್ 1 year ಮಟ್ಟ ಆಗ್ತಾರೆ ಎಗ್ ಪ್ರೊಡಕ್ಷನ್ ಆದ್ಮೇಲೆ. ಆಮೇಲೆ ಕಟಿಂಗ್ ಇದೆ. ಓಕೆ ಓಕೆ. ಸೊ ಈಗ ಪ್ರೈಸ್ ವ್ಯಾಲ್ಯೂ ಬಂದು ನೀವು ಇದು ಗ್ರೋವರ್ ಪ್ರೈಸ್ ಒಂದು ಅರೌಂಡ್ 1500 ಇದೆ. ಮತ್ತೆ ಇದು ಕ್ರಮೆಗ್ ಒಂದು 1450 ಇದೆ. ಓಕೆ. ಪ್ರೈಸ್ 50 kg. ಸೊ ಇನ್ನು ಇದಕ್ಕೆ ಬಂದ್ರೆ ಲೇಯರ್ ಇದು ಬಾಯ್ಲರ್. ಓಕೆ. ಬ್ರಾಯ್ಲರ್ ಅಲ್ಲಿ 45 ಡೇಸ್ ಮಟ್ಟ ಬೆಳವಣಿಗೆ ಮಾಡ್ತಾರೆ. ಫಸ್ಟ್ ಸ್ಟಾರ್ಟ್ ಬರೋದು ಚಿಕ್ ಫೀಡ್ ಇಂದ. ಚಿಕ್ ಫೀಡ್ ಇಂದ 10D ಅಂತ ಹೇಳ್ತಾರೆ, 10 ಡೇಸಿಗೆ ಹಾಕ್ತಾರೆ. ಫಸ್ಟ್ ಬ್ರೂಡಿಂಗ್ ಸ್ಟೇಜ್ ಡೇ ಓಲ್ಡ್ ಚಿಕ್ ಇಂದ ಒಂದು 10 ಡೇಸ್ ಹಾಕ್ತಾರೆ. 10 ಡೇಸ್ ಹಾಕಿದ್ಮೇಲೆ 10 ಡೇಸ್ ಆದ್ಮೇಲೆ ಸ್ಟಾರ್ಟರ್ ಬರುತ್ತೆ, ಸ್ಟಾರ್ಟರ್ ಫೀಡ್. ಇದು ಪೂರ್ತಿ ಸಣ್ಣ ಇರುತ್ತೆ, ಚಿಕ್ ತಿನ್ನುತ್ತಲ್ಲ. ನೆಕ್ಸ್ಟ್ ಏನಾಗುತ್ತೆ, ಸ್ಟಾರ್ಟರ್ ಬರುತ್ತೆ, ಸ್ವಲ್ಪ ಕ್ರಮ್ಸ್ ಟೈಪ್ ಬರುತ್ತೆ. ಕ್ರಮ್ಸ್ ಇದು ಒಂದು 10 ಡೇಸ್ ಹಾಕ್ತಾರೆ. ಇದು 10 ಡೇಸ್ ಆದ್ಮೇಲೆ ನೆಕ್ಸ್ಟ್ ಫಿನಿಶರ್ ದೊಡ್ಡ ಪೈಲಟ್ ಸ್ಟೇಜ್ ಅಂತ ಬರುತ್ತೆ. ನೆಕ್ಸ್ಟ್ ಪೈಲಟ್ಸ್ ಬರುತ್ತೆ, ಅದು 40 ಡೇಸ್ ವರೆಗೂ ಆಗ್ತದೆ. ಟೋಟಲ್ 40 ಡೇಸ್ ವರೆಗೂ ನಮ್ಮ ಫೀಡ್ ಆಗ್ತದೆ. ಇದರಲ್ಲಿ ಹೆಂಗಂದ್ರೆ ಒಂದು 350 ಗ್ರಾಮ್ ನಮ್ ಕನ್ಸಂಪ್ಷನ್ ಇರುತ್ತೆ. 350 ಗ್ರಾಮ್ ಫೀಡ್ ತಿಂದ್ರೆ ಒಂದು 2 kg 200 ಗ್ರಾಮ್ಸ್ ಒಂದು ಬಾಡಿ ವೇಟ್ ತರುತ್ತೆ. ಈಗ ನಾರ್ಮಲಿ ಆಗ ಸ್ವಂತ ಫೀಡ್ ಮಾಡ್ಕೋತಾರೆ, ಅವ್ರವರೇ ಇದು ಮಾಡ್ಕೊಂಡು. ಅಲ್ಲಿ ಏನಾಗುತ್ತೆ, ಫೀಡ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಅಲ್ಲಿ ಈಗ ಇದು 350 ಗ್ರಾಮ್ ತಿನ್ನುತ್ತೆ ಸ್ಟಾರ್ಟಿಂಗ್ ಸ್ಟೇಜ್ 10 ಡೇಸ್ಗೆ, ಅದು 400 to 500 ಗ್ರಾಮ್ ತಿನ್ನುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಇವ್ರ ಫೀಡ್ ಓನ್ ಫೀಡ್ ಹಾಕ್ತಾ ಇರಲ್ಲ, ಅಲ್ಲಿ ಅವ್ರ ದುಡ್ಡು ಹೋಗುತ್ತೆ. ಯಾಕಂದ್ರೆ ರಾ ಮೆಟೀರಿಯಲ್ಸ್ ಅವರು ಪ್ರೈಸಿಂಗ್ ಎಲ್ಲ ತಗೊಂಡ್ ಬರಬೇಕು,
ಫೀಡ್ ಹಾಕಬೇಕು. ಕರೆಕ್ಟ್. ಇದು ನಮ್ಮ 350 ಗ್ರಾಮ್ ಅಲ್ಲಿ ಸೇಮ್ ವೇಟ್ ಕೊಡುತ್ತೆ, ನಿಮ್ಗೆ ಕಡಿಮೆ ಕನ್ಸಂಪ್ಷನ್ ಆಗುತ್ತೆ. ಸೊ ಕನ್ಸಂಪ್ಷನ್ ಕಡಿಮೆ, ಬಾಡಿ ವೇಟ್ ಜಾಸ್ತಿ ಆಗುತ್ತೆ. ಓಕೆ. ಸೊ ಟೋಟಲ್ ಒಂದು 40 ಡೇಸ್ ವರೆಗೂ ಬೆಳೆ ಇದು ಮಾಡ್ತಾರೆ, ಗ್ರೋತ್ ಮಾಡ್ತಾರೆ. ಆಮೇಲೆ ಅದಾದ್ಮೇಲೆ ಕಟಿಂಗ್ ಪರ್ಪಸ್. ಪರ್ಪಸ್. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಇನ್ ಕೇಸ್ ನೀವು ಹಸು ಸಾಕಾಣಿಕೆ ಮಾಡ್ತೀರಿ ಅಂತಂದ್ರೆ ಅಥವಾ ಕೋಳಿ ಸಾಕಾಣಿಕೆ ಮಾಡ್ತೀರಿ ಅಂತಂದ್ರೆ ಏನೆಲ್ಲ ಫೀಡ್ ಅನ್ನ ಕೊಡಬೇಕು ಅನ್ನೋ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಟ್ಟರು. ಸೊ ನೀವು ಕೂಡ ಇದನ್ನ ಆರ್ಡರ್ ಮಾಡಬೇಕು ಅಂತ ಇದ್ರೆ ಅಥವಾ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಸೊ ನೇರವಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ, ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಬಾಯ್ ಬಾಯ್.